ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 13,593 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅದು ಯಾವ ಇಲಾಖೆ ಅಂತ ಹೇಳೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ಒಟ್ಟು ರಾಜ್ಯದಲ್ಲಿ 13,593 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ನಾನು ಈಗಾಗಲೇ ಕೆಲವೊಂದು ಜಿಲ್ಲೆಗಳಿಗೆ ಸಂಬಂಧಿಸಿದಂಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಒಟ್ಟು 6 ಜಿಲ್ಲೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಒಟ್ಟು 6 ಜಿಲ್ಲೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅವು ಯಾವೆಲ್ಲ ಜಿಲ್ಲೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿದ್ದಾರೆ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೂ ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ಹಾಗಾದರೆ ಕಾಣಿಸ್ತಕ್ಕಂಥ ವೆಬ್ಸೈಟ್ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವೆಬ್ಸೈಟ್ ಇದು. ಸೊ ಈ ಒಂದು ವೆಬ್ಸೈಟ್ಗೆ ನೀವು ಬ್ರೌಸ್ ಮಾಡಿ, ಇಲ್ಲಿ ಆನ್ಲೈನ್ ಸೇವೆಗಳಂತ ಕಾಣುತ್ತಲ್ಲ, ಸೊ ಅದರ ಕೆಳಗೆ ಇಲ್ಲಿ 3ನೇ ಆಪ್ಷನು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ನೇಮಕಾತಿ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಯಾವ 6 ಜಿಲ್ಲೆಗಳು ಅಂತಕ್ಕಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಅಂಗನವಾಡಿ ಸಹಾಯಕಿ ಅಥವಾ ಶಿಕ್ಷಕಿಯರ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿದೆಯಲ್ಲ, ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಇಲ್ಲಿ ಮೊದಲ ಆಪ್ಷನ್ ಏನು ಕಾಣ್ತಾ ಇದೆ, ಜಿಲ್ಲೆ ಆಯ್ಕೆ ಮಾಡಿ ಅಂತಿದೆಯಲ್ಲ. ಸೊ ಇಲ್ಲಿ ನೀವು ಜಿಲ್ಲೆ ಇಲ್ಲಿ ಕಾಣಿಸ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಈಗಾಗಲೇ ಕೆಲವೊಂದು ಜಿಲ್ಲೆಗಳಿಗೆ ಅರ್ಜಿ ಪ್ರಾರಂಭವಾಗಿದ್ದಾವೆ, ಇನ್ನು ಕೆಲವು ಜಿಲ್ಲೆಗಳಿಗೆ ಅರ್ಜಿ ಲಾಸ್ಟ್ ಡೇಟ್ ಮುಗಿದಿದ್ದಾವೆ. ಸೊ ಇನ್ನೂ ಕೆಲವು ಜಿಲ್ಲೆಗಳಿಗೆ ಅರ್ಜಿ ಪ್ರಾರಂಭ ಆಗಿಲ್ಲ. ಸೊ ಅಂಥ ಜಿಲ್ಲೆಗಳಿಗೆ ಸಂಬಂಧಪಟ್ಟವರು ಯಾರೆಲ್ಲ ಇದ್ದೀರೋ ಸೊ ವೇಟ್ ಮಾಡಬೇಕಾಗತ್ತೆ ಅವರು. ಈ ಒಂದು ವಿಡಿಯೋದಲ್ಲಿ ನಾನು 6 ಜಿಲ್ಲೆಗಳು ಯಾವುವು ಮತ್ತು ಹೇಗೆಲ್ಲ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ನೋಡೋದಾದರೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆ, ಇಲ್ಲಿ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಇಲ್ಲಿ ಯಾವೆಲ್ಲ ತಾಲೂಕುಗಳಿಗಿದಾವೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಕಾಣಿಸ್ತಕ್ಕಂತಹ ಚಿತ್ರದುರ್ಗದಲ್ಲಿ ಇರತಕ್ಕಂಥ ತಾಲೂಕುಗಳಲ್ಲಿ ವೇಕೆನ್ಸಿ ಇದ್ದಾವೆ. ಸೊ ಅಲ್ಲಿ ನೀವು ನಿಮ್ಮ ತಾಲೂಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ. ಸೊ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಯಾವುದಾದ್ರೂ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಹಿರಿಯೂರು ಅಂತ. ಸೊ ಇಲ್ಲಿ ತಾಲೂಕನ್ನು ನಿಮ್ಮ ತಾಲೂಕು ಯಾವ್ದು ಇರುತ್ತೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅಧಿಸೂಚನೆ ಸಂಖ್ಯೆ ಅಂತ ಕಾಣುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲ ಆಪ್ಷನ್ ನಾನು ಈಗಾಗಲೇ ಹೇಳಿರುವ ಹಾಗೆ ಅಂಗನವಾಡಿ ಶಿಕ್ಷಕಿಯರಿಗೆ ಸಂಬಂಧಿಸಿದ್ದಾಗಿರುತ್ತೆ. ಸೊ ಇಲ್ಲಿ ಎರಡನೇದ್ದು ಹೆಲ್ಪರ್ಗೆ ಸಂಬಂಧಿಸಿದ್ದಾಗಿರುತ್ತೆ. ಸೊ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರು ಸೊ ನೀವು ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಮಾಡ್ಕೊಂಡ ನಂತರ ನೀವು ಯಾವುದು ನೋಟಿಫಿಕೇಶನ್ ನಂಬರನ್ನು ಸೆಲೆಕ್ಟ್ ಮಾಡ್ತಿರೋ ಸೊ ಅದಕ್ಕೆ ಸಂಬಂಧಿಸಿದಂಥ ಹುದ್ದೆ ಹೆಸರು ಇಲ್ಲಿ ಆಟೋಮೆಟಿಕ್ ಆಗಿ ಮಾನಿಟರ್ ಆಗಿ ತೆಗೆದುಕೊಳ್ಳುತ್ತೆ. ಸೊ ನಂತರ ನಿಮ್ಮ ಕೆಟಗರಿ ಯಾವುದು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರೆ SC ST ಅವರಾಗಿದ್ದರೆ ಸೊ ನೀವು RD ನಂಬರನ್ನು ಹಾಕಿ ಸಬ್ಮಿಟ್ ಕೊಡಬೇಕಾಗತ್ತೆ. ಇತರರು ಆಗಿದ್ದರೆ ಸೊ RD ನಂಬರನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ OBCಗೆ ಸಂಬಂಧಿಸಿದಂತಹ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ OBCಗೆ ಸಂಬಂಧಪಟ್ಟಂತಹ ವೇಕೆನ್ಸಿಗಳು ನಿಮ್ಗಿಲ್ಲಿ ಕಾಣಿಸುತ್ತೆ. ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನೀವು ಚಿತ್ರದುರ್ಗ ಜಿಲ್ಲೆಯವರು ನಿಮ್ಮ ತಾಲೂಕು ನಿಮ್ಮ ಕೆಟಗರಿ ಮೀಸಲಾತಿ ಅನ್ವಯ ಏನಿದೆನೋ ಸೊ ನೀವು ಹಾಕಿ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನಾನು ಈಗ ತೋರಿಸಿರುವ ಹಾಗೆ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಈ ಒಂದು ಇದರಲ್ಲಿ ಚಿತ್ರದುರ್ಗ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹವರು ಈ ಒಂದು ವಿಡಿಯೋ ನೋಡಿಕೊಂಡು ನೀವು ಕೂಡ ನಿಮ್ಮ ತಾಲೂಕಲ್ಲಿ ನಿಮ್ಮ ಊರಲ್ಲಿ ವೇಕೆನ್ಸಿ ಇದೆನಾ ಇಲ್ಲ ಅಂತ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ವಿಲೇಜ್ ನೇಮ್ ಅಂತ ಕಾಣಿಸುತ್ತಲ್ಲ, ಸೊ ಅಲ್ಲಿ ನಿಮ್ಮ ಒಂದು ಹಳ್ಳಿ ಇರಬೇಕಾಗತ್ತೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಸೊ ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಚಿತ್ರದುರ್ಗ ಜಿಲ್ಲೆಯವರು ಚೆಕ್ ಅನ್ನು ಮಾಡ್ಕೊಳ್ಬಹುದು. ಮೊದಲನೆಯದು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ. ಇನ್ನು ಎರಡನೆಯ ಜಿಲ್ಲೆ ನಾವು ಯಾವುದು ಅಂತ ನೋಡೋದಾದ್ರೆ ಧಾರವಾಡ. ಸಾಕಷ್ಟು ಜನ ಧಾರವಾಡದವ್ರು ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ಧಾರವಾಡ ಜಿಲ್ಲೆಗೆ ವೇಕೆನ್ಸಿ ಬಿಟ್ರಿ ಹೇಳ್ರಿ ಅಂತ. ಸೊ ಧಾರವಾಡ ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ. ಸೊ ಅದು ಯಾವೆಲ್ಲ ತಾಲೂಕುಗಳಿಗೆ ಬಿಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಪ್ರಾಜೆಕ್ಟ್ ಆಯ್ಕೆ ಮಾಡಿದ ಮೇಲೆ ಹುಬ್ಳಿ ರೂರಲ್ ಅಂತ ಇದೆ, ಹುಬ್ಳಿ ಧಾರವಾಡ ಅಂತ ಇದೆ.
ಸೊ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾರಿದ್ದೀರೋ ಸೊ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಉದಾಹರಣೆಗೆ ಹುಬ್ಳಿ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಿಸಿದಂತಹ ನೋಟಿಫಿಕೇಶನ್ ನಂಬರ್ ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ ಇಲ್ಲಿ. ಸೊ ಯಾವುದಾದ್ರೂ ಒಂದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸ್ಬೇಕಂತಿದ್ರು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು SC ಆಗಲೇ ಹೇಳೋದಾಗೆ SC ST ಆಗಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು RD ನಂಬರ್ ಹಾಕ್ಬೇಕಾಗತ್ತೆ. ನಾನು ಯಾವುದಕ್ಕೂ ಪದೇ ಪದೇ ಇದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಸೊ ಡೈರೆಕ್ಟಾಗಿ ಸಬ್ಮಿಟ್ ಅಂತ ಕೊಡ್ತೀನಿ ಇಲ್ಲಿ. ಸೊ ಕೊಟ್ಟಾದ ನಂತರ ಇಲ್ಲಿ ಹುಬ್ಳಿ ರೂರಲ್ಗೆ ಸಂಬಂಧಿಸಿದಂಥ ವೇಕೆನ್ಸಿಗಳು ಇಲ್ಲಿ ನಮಗೆ ಕಾಣಿಸುತ್ತೆ. ಈ ರೀತಿಯಾಗಿ 2ನೇ ಜಿಲ್ಲೆ ಹುಬ್ಳಿ ಧಾರವಾಡಕ್ಕೆ ಸಂಬಂಧಿಸಿದಂತಹ ವೇಕೆನ್ಸಿ ಇದಾಗಿದೆ. ಸೊ ಧಾರವಾಡದ ಜಿಲ್ಲೆಯಲ್ಲಿ ಯಾರಿದ್ದೀರೋ ಸೊ ನೀವು ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಬಹುದಾಗಿದೆ. ಸೊ ಇನ್ನು 3ನೇ ಜಿಲ್ಲೆ ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದಂತಹ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರೋ ಸೊ ಇಲ್ಲಿ ಕಾಣಿಸ್ತಕ್ಕಂಥ ತಾಲೂಕನ್ನ ನಿಮ್ಮ ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ನೋಟಿಫಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವುದಕ್ಕೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀರೋ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ. ನೀವು ಕೊಟ್ಟಾದ ನಂತರ ಈ ರೀತಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿಗೆ ವೇಕೆನ್ಸಿಗಳು ಈ ರೀತಿ ಲಭ್ಯವಿವೆ. ಅಂದರೆ OBCಗೆ ಸಂಬಂಧಿಸಿದಂಗೆ ಇಲ್ಲಿ ಕೆಟಗರಿವಾರು ಹುದ್ದೆಗಳು ಲಭ್ಯ ಇರ್ತವೆ. ನಿಮ್ಮ ಒಂದು ಯಾವುದು ಕೆಟಗರಿ ಬರುತ್ತೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಅಲ್ಲಿ ವೇಕೆನ್ಸಿ ಇದೆನಾ ಇಲ್ಲ ನಿಮ್ಮ ಊರಾಗಂತ ನೀವು ಚೆಕ್ ಮಾಡ್ಕೊಳ್ಬಹುದಾಗಿದೆ. 3ನೇ ಜಿಲ್ಲೆ ಕಲಬುರಗಿ ಜಿಲ್ಲೆ. ಇನ್ನು 4ನೇ ಜಿಲ್ಲೆ ಯಾವುದಪ್ಪ ಅಂತ ನಾವು ನೋಡೋದಾದ್ರೆ ಹಾಸನ ಜಿಲ್ಲೆಗೂ ಕೂಡ ಈಗ ಆನ್ಲೈನ್ ಅರ್ಜಿಯನ್ನ ಕರೆದಿದ್ದಾರೆ. ಸೊ ಹಾಸನ ಜಿಲ್ಲೆಯಲ್ಲಿ ಯಾರೆಲ್ಲ ಇದ್ದೀರೋ ಸೊ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ಪ್ರಾಜೆಕ್ಟ್ ಡೀಟೇಲ್ಸ್ ಮೇಲೆ ಈ ಎಲ್ಲ ತಾಲೂಕುಗಳಿಗೆ ವೇಕೆನ್ಸಿಯನ್ನು ಅವರು ತೋರಿಸಿದ್ದಾರೆ. ಎಲ್ಲೆಲ್ಲಿ ವೇಕೆನ್ಸಿ ಇದಾವೆ ಅದನ್ನು ತೋರಿಸಿದ್ದಾರೆ. ಉದಾಹರಣೆಗೆ ಇಲ್ಲಿ ಬೇಲೂರು ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಂತರ ನೋಟಿಫಿಕೇಶನ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಾಡ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಕೊಡ್ರಿ ಇಲ್ಲಿ. ಸೊ ಈ ರೀತಿಯಾಗಿ ವೇಕೆನ್ಸಿಗಳು ನಿಮಗೆ ಕಾಣಿಸುತ್ತೆ. ಇನ್ನು 4ನೇ ಜಿಲ್ಲೆ ಯಾವುದಾಗಿತ್ತು ಅಂದರೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ವಿವರ ಆಗಿದೆ. ನಂತರ 5ನೇ ಜಿಲ್ಲೆ ಯಾವುದು ಅಂತ ನಾವು ನೋಡೋದ ಶಿವಮೊಗ್ಗ ಜಿಲ್ಲೆಗೂ ಕೂಡ ಈಗ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವೆಲ್ಲ ತಾಲೂಕುಗಳಿದಾವೆ ಅಂತ ನಾವು ನೋಡೋದಾದರೆ ಸಾಗರ, ಭದ್ರಾವತಿ, ಹೊಸನಗರ ಇವೆಲ್ಲ ತಾಲೂಕುಗಳು, ಸೊರಬ, ತೀರ್ಥಹಳ್ಳಿ ಇವೆಲ್ಲ ತಾಲೂಕುಗಳಿಗೆ ಕೂಡ ವೇಕೆನ್ಸಿಯನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಟಿಫಿಕೇಶನ್ ನಂಬರನ್ನು ಕೂಡ ಇಲ್ಲಿ ಹಾಕ್ಕೊಂಡು ನಂತರ ಸಬ್ಮಿಟ್ ಕೊಟ್ಟರೆ ಆ ತಾಲೂಕಿನಲ್ಲಿ ಇರ್ತಕ್ಕಂತಹ ಅಂಗನವಾಡಿ ಶಿಕ್ಷಕಿ ಹಾಗೂ ಶಿಕ್ಷಕಿಯರ ಒಂದು ವೇಕೆನ್ಸಿ ಲಿಸ್ಟ್ ನಿಮಗಿಲ್ಲಿ ಕಾಣಿಸುತ್ತೆ. ಈ ರೀತಿಯಾಗಿ ನೀವು ಶಿವಮೊಗ್ಗ ಜಿಲ್ಲೆಯವರು ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಊರಿನಲ್ಲಿ ವೇಕೆನ್ಸಿ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬಹುದಾಗಿದೆ. 5ನೇ ಜಿಲ್ಲೆ ಶಿವಮೊಗ್ಗವಾಗಿದೆ. ಇನ್ನು ಕೊನೆಯ 6ನೇ ಜಿಲ್ಲೆ ನಾವು ನೋಡೋದಾದ್ರೆ ಉತ್ತರ ಕನ್ನಡ. ನಾನು ಈ ಉತ್ತರ ಕನ್ನಡಕ್ಕೆ ಸಂಬಂಧಿಸಿದಂಗೆ ಈಗಾಗಲೇ ಮೊದಲ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಇದಕ್ಕೆ ನಾನು ಹೆಚ್ಚಾಗಿ ಏನು ಹೇಳಿಕೆ ಹೋಗೋದಲ್ಲ, ಈಗಾಗಲೇ ವಿಡಿಯೋ ಮಾಡಿರೋದ್ರಿಂದ ನೀವಲ್ಲಿ ನೋಡಿಕೊಳ್ಬಹುದು. ಒಟ್ಟು ಈ ಒಂದು ವಿಡಿಯೋದಲ್ಲಿ ಒಟ್ಟು 6 ಜಿಲ್ಲೆಗಳಿಗೆ ಸದ್ಯಕ್ಕೆ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಈ 6 ಜಿಲ್ಲೆಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿದ್ದೀರೋ ಅವರು ಆನ್ಲೈನ್ ಅರ್ಜಿಯನ್ನು ಬೇಗ ಸಬ್ಮಿಟ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಯಾವಾಗ ಲಾಸ್ಟ್ ಡೇಟ್ ಆಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲರೂ ಬೇಗನೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಮುಂದಿನ ದಿನಗಳಲ್ಲಿ ಆನ್ಲೈನ್ ಅರ್ಜಿಯನ್ನು ಬಿಡ್ತಾರೋ ಸೊ ನಾನು ಆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.